ಹಲೋ ವೀಕ್ಷಕರೇ, ಇವತ್ತು ನಾನು ನಿಮಗೆ ಬಸಳೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಫಸ್ಟ್ ನಾವು ಬ್ರೌನ್ ರೈಸ್ ಒಂದು ಹಿಡಿ ಕುಚಿಲಕ್ಕಿಯನ್ನು ತಗೊಂಡು ಅದನ್ನು ಫ್ರೈ ಮಾಡಬೇಕು. ಅದು ಕ್ರಂಚಿ ಆಗುವ ತನಕ ಫ್ರೈ ಮಾಡಬೇಕು. ಅದು ಫ್ರೈ ಮಾಡಿ ಅದು ಬಿಸಿ ಆರುವವರೆಗೆ ಸೈಡ್ ತೆಗೆದಿಟ್ಕೊಳ್ಬೇಕು. ಅದಾದಮೇಲೆ ನಾವು ಬಾಣಲೆಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಒಡ್ದಾದ್ಮೇಲೆ ಅದಕ್ಕೆ ಕೊಯ್ದಿಟ್ಕೊಂಡ ಬಸಳೆ ಸೊಪ್ಪು, ಮಲಬಾರ್ ಸ್ಪಿನಾಚ್ ಅದನ್ನು ಹಾಕಬೇಕು. ಇದು ನನ್ನಮ್ಮ ನಾವು ಸಣ್ಣದಿರುವಾಗ ಮಾಡಿಕೊಡ್ತಾ ಇದ್ರು ಪಲ್ಯ, ಬಸಳೆ ಸೊಪ್ಪು ಪಲ್ಯ. ಮತ್ತು ಇದು ಈಗ ಬಿಸಿಲು ಕಾಲ ಅಲ್ಲ, ಹೀಟ್ ಜಾಸ್ತಿ ಇರೋ ಕಾರಣ ಬಸಳೆ ಸೊಪ್ಪು ಈಗ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಅದಾದಮೇಲೆ ಬಸಳೆ ಸೊಪ್ಪು ಹಾಕಿದ ಮೇಲೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅರಶಿನ ಹಾಕಿದ ಮೇಲೆ ಮೆಣಸಿನ ಹುಡಿ ಒಂದು 2 ಸ್ಪೂನ್ ಹಾಕಿಕೊಳ್ಳಿ. ಮೆಣಸಿನ ಹುಡಿ ಹಾಕಿದ ಮೇಲೆ ಅದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ. ನೀರು ಆರುವ ತನಕ ಅದು ಬೇಯಲಿ. ಅದು ಬೇಯಲಿ. ಬೆಂದ ಮೇಲೆ ಈಚೆಗೆ ನಾವು ಮಿಕ್ಸಿ ಜಾರಿಗೆ ಹುರಿದಿಟ್ಟುಕೊಂಡು ಬಿಸಿ ಆರಿದ ಕುಚಿಲಕ್ಕಿಯನ್ನು ಹಾಕಬೇಕು. ಅದಾದಮೇಲೆ ಕೊತ್ತಂಬರಿ ಬೀಜ, ಜೀರಿಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ಪೌಡರ್ ಅಂದರೆ ಅದು ತರಿ ಇಡಬೇಕಾಯ್ತು ಪೌಡರು. ಆ ಪೌಡರನ್ನು ಅದಾದಮೇಲೆ ಬಸಳೆ ಬೆಂದ ಮೇಲೆ ಆ ಪೌಡರನ್ನು ಈ ಬಸಳೆಗೆ ಮಿಕ್ಸ್ ಮಾಡಿದ ಮೇಲೆ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿದಿಟ್ಕೊಳ್ಬೇಕು. ಆ ತುರಿದಿಟ್ಟ ತೆಂಗಿನಕಾಯಿಯನ್ನು ನಾವು ಈ ಬಸಳೆ ಪಲ್ಯಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬಸಳೆ ಪಲ್ಯ ರೆಡಿ. ತುಂಬಾ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಇದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ. ಅದಾದಮೇಲೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.